ಹಕ್ಕುತ್ಯಾಗ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಜನರು ನಟರಲ್ಲ. ಸಂತೋಷ, ವಿನೋದ ಮತ್ತು ನೈಜ ಕ್ಷಣಗಳನ್ನು ಸೆರೆಹಿಡಿಯಲಾಗಿದೆ ಮತ್ತು ನಿಮ್ಮೆಲ್ಲರ ಮುಂದೆ ಇರಿಸಲಾಗಿದೆ. ಈ ವಿಡಿಯೋ ಮನರಂಜನೆಯ ಉದ್ದೇಶಕ್ಕಾಗಿ ಮಾತ್ರ. ಈ ಪ್ರವಾಸದ ಸಮಯದಲ್ಲಿ ಯಾವುದೇ ಪ್ರಾಣಿಗಳು ಮತ್ತು ಪ್ರಕೃತಿಗೆ ಹಾನಿಯಾಗಲಿಲ್ಲ. ಎಲ್ಲಾ ನಿರ್ಬಂಧಗಳ ಹೊರತಾಗಿ ನೀವು ಈ ವಿಡಿಯೋವನ್ನು ಆನಂದಿಸುವಿರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದ. ನಮಸ್ಕಾರ ರೀಪ್ಪ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಂತ. ಸೊ ಇವತ್ತು ನಾವೆಲ್ಲರೂ ಕಾಲೇಜ್ ಫ್ರೆಂಡ್ಸ್ ಸೇರಿ ಕುಳಿ ಮಾಗೋಡ್ ಫಾಲ್ಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ನೋಡ್ಬೋದು ನೀವು, ಇಲ್ಲಿ ನಮ್ಮ ಗ್ಯಾಂಗ್ ಅದ. ಪ್ರದೀಪ್ ಯಾರು, ನಾವು ಬೈಕ್ ರೆಡಿ ಅದ. ಸೊ ಇಲ್ಲೂ ಫ್ರೆಂಡ್ಸ್ ಅದ, ಸಂದೀಪ್, ನಿತಿನ್ ಆ್ಯಂಡ್ ಅಲ್ಲೇ ಒಂದಿಷ್ಟು ಜನ ಇದ್ದಾರೆ. ಅವ್ರನ್ನ ಆಮೇಲೆ ವಿಡಿಯೋದಾಗ ಇಂಟ್ರೊಡ್ಯೂಸ್ ಮಾಡ್ತೀನಂತ. ಸೊ ಈಗ ನಾವು ವರೂರಿಂದ ಬೀಳಿಗತ್ತೀವಿ. ವರೂರು ಟು ಕಲಗಟಗಿ ಟು ಯಲ್ಲಾಪುರ್ ಟು ಕುಳಿ ಮಾಗೋಡ್ ಫಾಲ್ಸ್. ಸೊ ಬರ್ರಿ, ಜರ್ನಿನ ಸ್ಟಾರ್ಟ್ ಮಾಡೋಣ. ಎಸ್ ನೋಡ್ಲಿಕತ್ತಿರಲ್ಪ, ಈಗ ಗಾಡಿ ತೊಗೊಂಡು ಹೊಂಟೀವಿ. ಆದ್ರೆ ನಾವೀಗ ವರೂರು ಟು ಕಲಗಟಿಗೆ ಇಲ್ಲೊಂದು ಶಾರ್ಟ್ಕಟ್ ರೋಡ್ ಅದ. ಈ ಶಾರ್ಟ್ಕಟ್ ರೋಡಿಂದ ಹೊಂಟೀವಂತ. ಥಂಡಿ ಅಂತೂ ಭಾಳ ಅದ. ಎಸ್ ದಡಿಕೆ ಅದ. ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ. ಹೋಗಿ ಅಲ್ಲೇ ಮುಂದೆ ಸಿಗ್ತೀನಿ. ಬಾಯ್ ಬಾಯ್. ಎಸ್ ನಾವೀಗ ಎಲ್ಲರೂ ಫ್ರೆಂಡ್ಸ್ ಏನು ಮಾಡಿವಪ್ಪ ಅಂತಂದ್ರೆ ವರೂರು ಟು ಕಲಗಟ್ಟಿಗೆ ಬಂದ್ವಿ. ಈಗ ಒಂದಿಷ್ಟು ಜನ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಸೊ ನಮ್ದೆಲ್ಲ ಗ್ಯಾಂಗ್ ಅಲ್ಲಿ ಹಿಂದೆ ನೋಡ್ಬೋದು. ಇಷ್ಟು ಗ್ಯಾಂಗ್ ಅಲ್ಲಿ ಹಿಂದೆ ಫೋಟೋ ತಗೋಬೇಕಂತ ನಿಂತೀವಿ. ಈಗ ಫೋಟೋ ಎಲ್ಲ ತೊಗೊಂಡು ಮುಂದೀಗ ಯಲ್ಲಾಪುರಿಗೆ ಹೋಗ್ತೀವಿ. ಸೊ ಯಲ್ಲಾಪುರಿಗೆ ಹೋಗಿಂದ ನೆಕ್ಸ್ಟ್ ಕುಳಿ ಮಾಗೋಡ್ ಫಾಲ್ಸ್. ಬರ್ರಿ ಹಂಗಾರೆ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾನು ಯಲ್ಲಾಪುರದ್ದು ಒಂದಿಷ್ಟು ಸೀರೀಸಸ್ ವೀಡಿಯೋಸ್ ಹಾಕೀನಿ. ನೀವು ಅದನ್ನ ಯಾರು ಮುಂಚೆ ನೋಡಿಲ್ಲಪ್ಪ ಅಂತ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಂತ. ಸೊ ನೋಡಿರಿ. ಈ ವಿಡಿಯೋಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಬರ್ಲಿಕ್ಕೆ ಹೋಗ್ಬೇಡ್ರಿ. ಬರ್ರಿ ಹೋಗೋಣ ಅಂತ. ನಾವೀಗ ಇಲ್ಲಿ ಯಲ್ಲಾಪುರದಾಗ ಒಂದು ಕಡೆ ನಿಲ್ಲಿಸಿ ಚಹಾ ಕುಡ್ಲಿಕ್ಕತ್ತೀವಿ. ಸೊ ಚಹಾ ಕುಡಿದು ನಮ್ಮ ಮುಂದಿನ ಜರ್ನಿ ಏನದಲ್ಲ ಅದು ಸ್ಟಾರ್ಟ್ ಮಾಡ್ತೀವಿ. ಫುಲ್ ರಶ್, ಥಂಡಿ ಭಾಳ ಐತಿ ಇಲ್ಲಿ. ಎಲ್ಲರೂ ಫುಲ್ ಚಕ್ಕ ರೆಡಿ ಆಗಿಬಿಟ್ಟಿವಿ ನಾವು. ಎಲ್ಲರೂ ಫುಲ್ ಸ್ವೆಟ್ರ್ ಎಲ್ಲ ಹಾಕೊಂಡೆ. ಆದರೂ ತಂಪು ಭಾಳ ಅದ. ಸೊ ಚಹಾ ಕುಡಿಯೋಣ, ಮುಂದೆ ಹೋಗೋಣ. ಸೀನ್ರಿ ನೋಡಿಲ್ಲ, ಒಂದು ಸೀನ್ರಿ ಮಸ್ತ್ ಐತಿ. ಯಾರ ಬಂದ್ರಪ್ಪ, ಅಲ್ಟಿಮೇಟ್ ಅದ ಬಿಟ್ಟು ಸೀನ್. ಬಂದು ಹೋಗ್ರಿ ಪಂಬ್ರೆ. ಎಸ್ ನಾವೀಗ ಜೇನು ಕಲ್ಗುಡ್ಡಕ್ಕೆ ಬಂದೀವಿ ಎಲ್ಲರೂ ಫ್ರೆಂಡ್ಸ. ಸೊ ಇಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ವ್ಯೂ ಅಂತೂ ಖತರ್ನಾಕ್ ಐತಿ ಇಲ್ಲಿ ಜೇನು ಕಲ್ಗುಡ್ಡದಿಂದ. ಸೊ ವ್ಯೂಸ್ನ ಒಮ್ಮೆ ನೋಡ್ಕೊಂಬರ್ರಿ. ಈಗ ನೋಡಿದ್ರಲ್ಲ, ನಾನು ಆಗಲೇ ನಿಮಗೆ ಇಲ್ಲಿ ಫೋಟೋಸ್ ಎಲ್ಲ ತೋರಿಸಿದೆ. ಇದು ಜೇನು ಕಲ್ಗುಡ್ಡ. ಇದು ಯಲ್ಲಾಪುರಿಂದ ನಿಮಗೆ 12 ಕಿಲೋಮೀಟ್ರ್ ಒಳಗೆ ನಿಮಗೆ ಬರ್ತದೆ. ಇಲ್ಲೆಲ್ಲ ಪ್ಲೇಸ್ ಅಂತೂ ಮಸ್ತ್ ಅದ. ನಂದು ಯಲ್ಲಾಪುರ ಸೀರೀಸ್ ಇನ್ನೂ ತನಕ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಂತ. ಯಲ್ಲಾಪುರ ಸೀರೀಸ್ ನೋಡ್ಕೊಂಬರ್ರಿ. ಅದೇ ಥರ ಇದು ಜೇನು ಕಲ್ಗುಡ್ಡದ್ದು ಒಂದು ಸಪ್ರೇಟ್ ಇರ್ತದೆ. ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದ್ರೆ ಯಾವುದದು ಕುಳಿ ಮಾಗೋಡ್ ಬಾ ಪಾಣ. ಸೊ ಫ್ರೆಂಡ್ಸ್, ಬ್ಯೂಟಿಫುಲ್ ವ್ಯೂ ಇದೆ. ಇಲ್ಲಿ ಬಂದರೆ ಬಂದು ಹೋಗಲೇಬೇಕು ಅಂತ ವ್ಯೂ
ಚೆನ್ನಾಗಿ ಬರ್ರಿ, ಎಂಜಾಯ್ ಮಾಡಿ, ಸೇಫ್ಟಿನ ಮೊದಲು ಇಟ್ಕೋರಿ ಪ್ರಿಯಾರಿಟಿ ಆಗಿ, ಇದನ್ನೇ ಹೇಳೋದು. ಥ್ಯಾಂಕ್ ಯು. ಇಲ್ಲ ಈಗ ಕುಳಿಮಾಗೋಡಿ ಹೋಗ್ತೀವಲ್ಲ, ಸೊ ಅಲ್ಲಿ ಆ ಪ್ಲೇಸ್ ಅಂತೂ ಹೆಂಗದಪ್ಪ ಅಂತಂದ್ರೆ ನೀವು ಒಮ್ಮೆರ ಅಲ್ಲಿ ಬಂದು ಹೋಗಬೇಕು. ಯಾರಿಗೆ ನೇಚರ್ ಲವ್ ಅಥವಾ ಫಾರೆಸ್ಟ್ ಟ್ರೆಕ್ಕಿಂಗ್ ಇಷ್ಟ ಅಲ್ಲ ಅಂಥವ್ರಿಗೆ ಹೇಳಿ ಮಾಡಿಸಿದ ಜಾಗ ಅದು. ಸೊ ಬಂದು ಹೋಗ್ರಿ, ಎಂಜಾಯ್ ಮಾಡಿರಿ. ಬಟ್ ಇವತ್ತು ಸನ್ರೈಸ್ ಏನದಲ್ಲ ಮಸ್ತ್ ಐತಿಲ್ಲ, ಸನ್ರೈಸ್ ಅಂತೂ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಈ ಕಡೆ ಈವ್ನಿಂಗ್ ಬಂದ್ರೆ ನಿಮ್ಗೆ ಸನ್ಸೆಟ್ ಎಕ್ಸ್ಪೀರಿಯನ್ಸ್ ಆಗ್ತದೆ, ಮಾರ್ನಿಂಗ್ ಬಂದ್ರೆ ಸನ್ರೈಸ್ ಆಗ್ತೈತಿ. ಸೊ ಮಾರ್ನಿಂಗ್ ಸನ್ರೈಸ್ ಆ ಕಡೆ ಆಕೈತಿ, ನೋಡ್ಬೋದು ನೀವು ಅಲ್ಲಿ ಮೇಲೆ ಸನ್ರೈಸ್ ಆ ಕಡೆಯಿಂದ ಆಗ್ತದೆ. ಅಲ್ಲಿ ಕೆಳಗೆ ಒಂದು ಪ್ಲೇಸ್ ಅದ, ಆ ಪ್ಲೇಸಿಂದ ಹೋಗಿ ನೀವು ನೋಡಿದ್ರೆ ಸನ್ರೈಸ್ ನೀವು ನೋಡ್ಬೋದು. ಆಮೇಲೆ ಈ ಕಡೆ ಕೆಳಗೆ ಬಂದರೆ ಇಲ್ಲಿ ಎಷ್ಟು ವ್ಯೂಸ್ ಕಾಣಿಸ್ತದೆ, ಇಲ್ಲಿ ನಿಂತು ನೀವು ಫೋಟೋ ತಗೋಬೋದು ಆ ಕಡೆ ಎಲ್ಲ. ಸೊ ಇಷ್ಟು ಟೋಟಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಪ್ಲೇಸ್ ಇಸ್ ಅಲ್ಟಿಮೇಟ್ ಐತೆ ಜೇನುಕಲ್ಗುಡ್ಡ. ಸೊ ಬರ್ರಿ, ಎಂಜಾಯ್ ಮಾಡಿರಿ. ಆಮೇಲೆ ಪ್ಲಾಸ್ಟಿಕ್ಕನ್ನು ಅಲ್ಲಿ ಇಲ್ಲಿ ಹರಲಿಕ್ಕೆ ಹೋಗ್ಬೇಡ್ರಿ. ಎನ್ವಿರಾನ್ಮೆಂಟ್ನ ಕ್ಲೀನಾಗಿಡ್ರಿ, ಮೇಂಟೈನ್ ಸೇಫ್ಟಿ, ಆಮೇಲೆ ಪರಿಸರನ ಉಳಿಸಿ ಬೆಳೆಸಿ. ಹೋಗೋಣ. ಈಗ ನೋಡ್ರಿಪ್ಪ ರೋಡ್ ಹೆಂಗದ ಅಂತ, ಬರ್ರಿ ಈಗಿಂದ ಸ್ಟಾರ್ಟ್ ನೋಡ್ರಿ. ಇಲ್ಲಿ ಬರ್ದಾರ ತಡಿ, ಇಲ್ಲಿ ಬರ್ದಾರ ಕುಳಿಮಾಗೋಡ ಸ್ಟ್ರೇಟ್. ಸೊ ನೀವೇನು ಮಾಡಿ ಗೊತ್ತನ್ರಿ, ಇಲ್ಲೊಂದು ರೋಡ್ ಬರ್ತೈತಿ, ಈ ಕಡೆ ಸ್ಟ್ರೇಟ್ ಕುಳಿಮಾಗೋಡ ಫಾಲ್ಸ್ ಸ್ಟ್ರೇಟ್ ಹೋಗ್ಬೇಕು ನಾವು. ಮೇಲೆ 3 ರೋಡ್ ಬರ್ತೈತಿ, 3 ರೋಡ್ ಅವ ಇಲ್ಲಿ. 3ನೇ ರೋಡ್ನಾಗ ಇಲ್ಲಿ ಸ್ಟ್ರೇಟ್. ಗೇರ್ ಚೇಂಜ್ ಮಾಡ. गजब बेइज्जती है. ಇಲ್ಲಿ ತೋರಿಸಿದ್ನಲ್ಲ, ಸೊ ಆ ನಡುವಿನ ರೋಡ್ನಾಗ ಬರ್ಬೇಕು ಇಲ್ಲಿ. ಸೊ ರೋಡ್ ಮಾತ್ರ ಭಾಳ ಅಂದ್ರೆ ಭಾಳ ಹೊಲಸೈತಿ. ನಮ್ಮ ವೆಲ್ ಎಕ್ಸ್ಪೀರಿಯನ್ಸ್ ರೈಡರ್ ಸಂದೀಪ್ ಅವರು ಗಾಡಿಯನ್ನು ಓಡಿಸ್ತಾ ಇದ್ದಾರೆ. ನಾವು ಹಿಂದೆ ಕೂತು ಸ್ವಲ್ಪ ಕಮೆಂಟ್ರಿ ಕೊಡೋಣ. ಇವಾಗ ನೋಡ್ಬೋದು ನಮ್ಮ ಮುಂದಿನ ಗಾಡಿಯಲ್ಲಿ ನಿತಿನ್ ಕುಮಾರ್ ಹಾಗೂ ಪ್ರದೀಪ್ CR ಅವರು ಇದ್ದಾರೆ. ಅದೇ ಥರ ಹಿಂದೆ ಮುಬಾರಕ್, ಮನೋಹರ್, ವಿನಾಯಕ್ ಅವರೆಲ್ಲರೂ ಬರ್ತಾ ಇದ್ದಾರೆ. ಯೋ ಇಲ್ಲೊಂದು ರೋಡ್ ಬರ್ತದ, ಬಟ್ ನಾವು ಸ್ಟ್ರೇಟ್ ಹೋಗ್ಬೇಕು. ಈ ಕಡೆ ಇನ್ನೊಂದು ರೋಡ್ ಬರ್ತೈತಿ, ಬಟ್ ಎಲ್ಲೂ ಹೊಳ್ಳಂಗಿಲ್ಲ, ಸ್ಟ್ರೇಟ್ ಹೋಗ್ಬೇಕಾ. ಅಲ್ಲಿ ಒಮ್ಮೆ ಬಂದಿದ್ದ ಸ್ಲೋ ಹೊಡಿಯಾ ನೀನು. ಅವ್ರಂತ ವಿಡಿಯೋ ಮಾಡತ್ತೀನ. ಸ್ಲೋ ಏರೋ ಬೇಕಾರ ಐತರಿ ನಮ್ಮ ಹೊಡ್ತು, ಗ್ಯಾರಂಟಿ ಏರೋ ಬೇಕಾರ ಇಳಿದ ಆತು. ಸ್ಲೋಲಿ ನೀ ಇದೆಯಲ್ಲ ಬೈಕ್ ಹೊಡ್ಯಾಕ. ಯಪ್ಪ, ನಿಮಗೊಂದು ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋದಾಗ. ಸೊ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಇಲ್ಲೇ ಕೆಳಗೆ ಫುಲ್ ಡೌನಲ್ಲಿ ಐತಿ. ಇಲ್ಲಿ ಫುಲ್ ಡೌನಲ್ಲಿ ಐತಿ. ಕೆಳಗೆ ಬರ್ಬೇಕಾರೆ ಎಷ್ಟು ಡೌನಲ್ಲಪ್ಪ ಅಂತಂದ್ರೆ ನಿಮಗೆ ಅದು ಫುಲ್ ಒಂಥರ ಹಿಂಗೆ ಕೆಳಗೆ ಹಿಂಗೆ ಪಾತಾಳ ಕೇಳ್ದಂಗೆ ಆಕೈತಿ. ಆಮೇಲೆ ಇಲ್ಲಿ ಮುಂದೆ ಬಂದು ಕೂಡ ಇಲ್ಲಿ ಇಷ್ಟು ಫುಲ್ ಒಂದು ಜಾಗ ಐತಿ. ಈ ಕಡೆ ತೋರಿಸಿ ನೋಡಿ, ಇಷ್ಟು ದೊಡ್ಡ ಜಾಗ ಅದ. ಹಿಂಗೆ ಅವ್ರು ಪ್ಲಾಸ್ಟಿಕ್ ಎಲ್ಲ ಹರವಾರ, ಯಾರು ಹರಲಿಕ್ಕೆ ಹೋಗ್ಬೇಡ್ರಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ. ಸೊ ಅದನ್ನ ಸ್ವಲ್ಪ ಮೇಂಟೈನ್ ಮಾಡಿರಿ. ಇಲ್ಲೇ ನೀವು ಬಂದಿದ್ದು ಗಾಡಿ ನಿಮ್ಮ ವೆಹಿಕಲ್ಸ್ನಲ್ಲಿ ಹಾಕೋಬೋದು. ಹಾಕ್ಕೊಂಡು ನೆಕ್ಸ್ಟ್ ನಮ್ಗೆ ವಾಪಸ್ ಇಲ್ಲೇ ಮಾರ್ಕಿಂಗ್ ಮಾಡ್ಯಾರಲ್ಲೇ ಕುಳಿಮಾಗೋಡ್ ಫಾಲ್ಸ್ ಅಂತ. ಸೊ ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಮೇನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಈಗಿಂದ. ಸೊ ನಾವು ಇಲ್ಲಿ ಗಾಡಿ ಪಾರ್ಕ್ ಮಾಡ್ತೀವಿ, ನಮ್ದೆಲ್ಲ ಲಗೇಜ್ ಎಲ್ಲ ತೊಗೊಂಡು. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಎಷ್ಟು ಎಕ್ಸೈಟ್ ಆಗಿರಿ ಎಲ್ಲರೂ? ಫುಲ್ ಎಕ್ಸೈಟ್ಮೆಂಟ್ ಇದ್ದಾರೆ ಹುಡುಗರು. ಸೊ ಬರ್ರಿ ಹೋಗೋಣ. ಎಲ್ಲ ಹುಡುಗರು ಫುಲ್ ಏನಂತಾರ, ಅದು ರೊಚ್ಚಿಗೆ ಅದು ಬಿಟ್ರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ.
ಬಟ್ ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟರ್ ಅದ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಈ ಜಾಗದ ಬಗ್ಗೆ ಇನ್ ಡೀಟೇಲ್ಸ್ ಒಂದಿಷ್ಟು ಪಾಯಿಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಅಂತ. ಎಷ್ಟು ಕಿಲೋಮೀಟರ್ ಆಗ್ತದೆ, ಏನೇನಾಗ್ತದೆ, ಹಾಂ ಎಷ್ಟು ಕಿಲೋಮೀಟರ್ ಆಗ್ತದೆ, ಏನಾಗ್ತದೆ ಅನ್ನೋ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್. ಈಗ ನಾವು ಡೀಪ್ ಫಾರೆಸ್ಟ್ ಒಳಗೆ ಹೊಂಟೀವಿ. ಯಾವಾಗ ಹೆಂಗೆ ಹೊರಗೆ ಬರ್ಬೇಕು ಅನ್ನೋದಷ್ಟು ಐಡಿಯಾ ಇಲ್ಲ. ಹೀಗಾಗಿ ನಾವು ಸೇಫ್ಟಿ ಸಂಬಂಧ ಏನು ಮಾಡಿಕತ್ತೀವಪ್ಪ ಅಂತಂದ್ರೆ ಇದ್ರ ಮೇಲೆ ಮಾರ್ಕಿಂಗ್ ಮಾಡಿಕತ್ತೀವಿ. ಮಾರ್ಕಿಂಗ್ ಎದಕ್ಕೆ ಮಾಡ್ಲಿಕತ್ತೀವಪ್ಪ ಅಂತಂದ್ರೆ ಇನ್ ಕೇಸ್ ನಾವು ಹೊರಗೆ ಬರ್ಬೇಕಾದ್ರೆ ನಮ್ಗೆ ಎಲ್ಲೇ ದಾರಿ ತಪ್ಪಿದ್ರು ಆ ಮಾರ್ಕಿಂಗ್ ನೋಡ್ಕೊಂಡು ನಾವು ಹೊರಗೆ ಬರ್ಬೋದು. ನಾವೀಗ ಹೊಂಟಿರೋಂಥ ಕಾಡು ಏನದಲ್ಲ ಭಾಳ ಡೆನ್ಸ್ ಫಾರೆಸ್ಟ್ ಸೇಫ್ಟಿಗೆ. ಆಮೇಲೆ ಇನ್ನೊಂದು ಬರ್ರಿ ಇಲ್ಲಿ ನೋಡ್ರಿ ಸಂಧಿ ಜಸ್ಟರ ಇಲ್ಲ ಹಾವು ಹೋಗಿತ್ತು ಒಂದು, ಈಗ ಎಷ್ಟು ಒಳಗೆ ಹೋಗ್ಯದ, ಹಾಂ. ಹಿಂಗಾಗಿ ಈ ಥರ ಇಲ್ಲೇ ಭಾಳ ಅವ. ಈ ಥರ ಹಿಂಗಿರೋದಕ್ಕೆ ನಾವು ಹಾಂ ಇನ್ನೊಂದು ಪಾಯಿಂಟ್ ಕೇಳ್ರಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ನಾನು ಈ ಪ್ಲೇಸಿಗೆ ಬರೋಕ್ಕಿಂತ ಮುಂಚೆ ಈ ಪ್ಲೇಸಿಂದ ಒಂದಿಷ್ಟು ವೀಡಿಯೋಸ್ನ ನೋಡ್ತಿದ್ದೆ. ಅವಾಗ ಏನು ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಯಾವ ಟೈಮ್ನಾಗೂ ಬರ್ಬೋದು. ಆಮೇಲೆ ನೀವು ಸುತ್ತಮುತ್ತಲ ಅಷ್ಟೇ ಅಲ್ಲ, ಕೆಳಗೆ ಮ್ಯಾಲೆ ಎರಡು ಕಡೆ ನೋಡ್ಕೊಂಡು ನಡೀರಿ ಅಂತಲೂ ನಮಗೆ ಅಡ್ವೈಸ್ ಮಾಡ್ಯಾರ. ಯಾಕಂದ್ರೆ ಯಾವ ಟೈಮಿಂದ ಸೀರಿಯಸ್ ಕೇಳ್ರಿ, ಅವ್ರು ಮಾಡಿದ್ದು ಜೋಕಿಗೆ. ಬಟ್ ಕೆಲವೊಂದು ಟೈಮ್ನಾಗ ಆ ಥರ ಸೀರಿಯಸ್ ಆಗಿ ಚೀತಾ ಕೂಡ ಬರ್ಬೋದಂತ ಇಲ್ಲಿಯವರು ಹೇಳಾರ, ಮತ್ತು ವಿಡಿಯೋಸ್ನಾಗೂ ನೋಡೀನಿ. ಆಮೇಲೆ ಯಾವುದೇ ಥರ ಕಾಡು ಪ್ರಾಣಿ ಬಂದರೂ ನಮ್ಗೆ ಅದಕ್ಕೆ ಡಿಫೆನ್ಸ್ ಮಾಡಲಿಕ್ಕೆ ನಮ್ಮ ಕಡೆ ಎಲ್ಲರ ಕಡೆನೂ ಒಂದೊಂದು ಕೋಲ್ ಅದ. ಇದಿಷ್ಟು ಡೆನ್ಸ್ ಫಾರೆಸ್ಟ್ನಾಗ ನಮಗೆ ಯಾರಿಗೂ ಎಲ್ಲಿ ಹೋಗ್ಬೇಕು, ಹೆಂಗೆ ಬರಬೇಕು ಅಂತ ಒಬ್ರಿಗೂ ಐಡಿಯಾ ಇಲ್ಲ. ನಾವೆಲ್ಲರೂ ಫಸ್ಟ್ ಟೈಮ್ ಬಂದೀವಿ ಇಲ್ಲ, ಯಾರಿಗೂ ಈ ಜಾಗದ ಬಗ್ಗೆ ಬರೀ ನಮ್ಗೆ ಗೊತ್ತಿದ್ದಿದ್ದು ಅಷ್ಟೇ. ಆಮೇಲೆ ಫುಲ್ ಈಗ ಇಲ್ಲೊಂದು ಮಾರ್ಕ್ ಮಾಡ್ತೀವಿ ಅಂತಂದ್ರೆ ನಾವು ಹಾಂ ಡೈರೆಕ್ಷನ್ ಮಾರ್ಕ್ ಮಾಡ್ತೀವಿ. ಹಾಂ ಪ್ಲಾಸ್ಟಿಕ್ಸ್ ಯಾವುದು ಚಲ್ಬೇಡ್ರಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಏನು ಮಾಡಿಕತ್ತಾರಪ್ಪ ಅಂದ್ರೆ ನಮ್ಮ ಫ್ರೆಂಡ್ಸ್ ಏನು ಮಾಡಿಕತ್ತಾರ ಇವತ್ತಂತಂದ್ರೆ ಯಾವ ಪ್ಲಾಸ್ಟಿಕ್ ಅವ್ರಿಗೆ ಸಿಗ್ತದ ಅವರೆಲ್ಲ ತೊಗೊಂಬಂದು ಡಸ್ಟ್ಬಿನ್ ಹಾಕೋ ಒಂದು ಕಾರ್ಯಕ್ರಮನೂ ಮಾಡಿಕತ್ತೀವಿ. ಇದರಿಂದ ಗೋ ಗ್ರೀನ್ ನೋಡ್ಬೋದು ನೀವು ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ನಾವು ತೊಗೊಂಡು ಕಲೆಕ್ಟ್ ಮಾಡ್ತಾ ಇದೀವಿ. ಸಿಚುವೇಶನ್ದಾಗ ನಂಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಹೇಳಿದ ಒಂದು ಮಾತು ನೆನಪಾಗ್ಲಿಕ್ಕತ್ತದ. ಅದು ಒಂದು ಕ್ಲಿಪ್ನ ಹಾಕಿರ್ತೀನಿ, ಅದು ನೋಡ್ಕೊಂಬರ್ರಿ. ಆ ಕ್ಲಿಪ್ಪಿಂದ ಎಷ್ಟೋ ಕೊಂದು ಜನಕ್ಕೆ ಅವೇರ್ನೆಸ್ ಮೂಡಲಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಎಷ್ಟೇ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರು ಅದನ್ನ ಒಂದೊಂದು ಮಟ್ಟಕ್ಕೆ ಕಮ್ಮಿ ಆಗ್ತಿರ್ಬೋದು. ಬಟ್ ಅದಕ್ಕೆ ನಾನು ಇವತ್ತೊಂದು ಚಿಕ್ಕದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಹೀರೋಗಳ ಥರ ಹೋಗಿ ಪ್ಲಾಸ್ಟಿಕ್ನ ಕ್ಲಿಯರ್ ಮಾಡಿದ್ವಿ, ಓಕೆ? ಅದೇ ರೀತಿ ನಾವೆಲ್ಲರೂ ಹೀರೋಗಳಾಗೋಣ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಕೆ ಮಾಡೋಣ. ಪ್ಲಾಸ್ಟಿಕ್ನ ಬಿಸಾಕಬೇಕಾದ್ರೆ ಅದರದ್ದು ಡೆಸಿಗ್ನೇಟೆಡ್ ಜಾಗ ಯಾವುದಿರುತ್ತೆ ಅಲ್ಲಿಗೆ ತೊಗೊಂಡೋಗಿ ಸಿಗಬೇಕಾಗ್ತದೆ. ಆದಷ್ಟು ಬಾಟಲ್ಗಳು ಮತ್ತೊಂದನ್ನ ರೀಸೈಕಲ್ ಮಾಡಿ. ಹಾಗಾಗಿ ಆದಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಸಬೇಕು. ನಮ್ಮ ಭೂಮಿಯಲ್ಲಿ ಇರುವಂಥ ಪ್ಲಾಸ್ಟಿಕ್ನ ಅದೆಷ್ಟು ಬೇಗ ಎರಾಡಿಕೇಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಸೇಫ್ಟಿ ಮೆಜರ್ಸ್ ಎಲ್ಲಾನು ತೊಗೊಂಡ ಬರ್ರಿ. ಹಾಂ ನನಗೊಂದು ರಿಕ್ವೆಸ್ಟ್, ಇಲ್ಲೇ ಬೈಕ್ ತೊಗೊಂಬಂದ್ರು ಇಲ್ಲಿ ಮುಂದಂತರೂ ಬೈಕ್ ತೊಗೊಂಡು ಬರ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ಟೈಮ್ನಾಗ ಅಲ್ಲೇ ಬರೆದ್ಬಿಟ್ಟಾರ, ಅವ್ರು ಬರೆದ್ಬಿಟ್ಟಾರ ಅಲ್ಲೇ. ನಾವು ಎಲ್ಲೇ ಗಾಡಿ ಹಚ್ಚಿದ್ನಲ್ಲ, ನೀವು ನೆಕ್ಸ್ಟ್ ಟೈಮ್ ತಂದಾಗೂ ಅಲ್ಲೇ ಗಾಡಿ ಹಚ್ಚಿರಿ ಅಷ್ಟೇ. ಹಾಂ ನೀವು ತಂದ್ರೆ ನಿಮ್ದ ರಿಸ್ಕ್. A few moments later. ಓಕೆ, ನಾನು ಇಲ್ಲಿ ತನಕ ನಡುವು ಬಂದೀವಿ. ಈಗ ನಡುವು ಬಂದು ಇಲ್ಲಿ ಒಂದು ನಮಗೆ ದೊಡ್ಡ ಮರ ಸಿಕ್ಕದ. ಈ ಮರ ಎದಕ್ಕಪ್ಪ ಅಂತಂದ್ರೆ ಈ ಮರದಿಂದ 1 2 3 4 ಕಡೆ ಹೋಗ್ತಾ ಹೊರಗೆ ಈ ಕಡೆಯಿಂದ. ಸೊ ಯಾವ ಜಾಗಕ್ಕೆ ಹೋಗ್ಬೇಕಂತ ನಾವು ಒಂದು ಮಾರ್ಕ್ ಮಾಡೀವಿ. ಈಗ ಈ ಮರಕ್ಕೂ ಒಂದು ಮಾರ್ಕಿಂಗ್ ಮಾಡ್ತೀವಿ. ಯಾಕಂತಂದ್ರೆ ಇದ ನಮಗೆ ಮೇನ್ ಮರ, ಇದು ಮೇನ್ ಮರ. ಈ ಮರ ಹಿಡ್ಕೊಂಡು ನಾವು ಈ ಜಾಗದಿಂದ ಹೊರಗೆ ಹೋಗ್ಬೋದು. ಇದೇ ಜಾಗ ನಮಗೆ ಹೊರಗೆ ಹೋಗ್ಲಿಕ್ಕೆ ಒಂದು. ಸೊ ಬಂದಾಗ ಭಾಳ ಹುಷಾರಾಗಿ ಹೋಗಿ ನೋಡ್ಕೊಂಬರ್ರಿ. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು 1 ಸೆಕೆಂಡ್ ಸೈಲೆಂಟ್ ಇರ್ತೀನಿ. ಎಲ್ಲರೂ ಸೈಲೆಂಟ್ ಇರಿ. 1 ಸೆಕೆಂಡ್ ಸೈಲೆಂಟ್ ಇರಿ ಎಲ್ಲರೂ. ಈಗ ನಾನು ಕಾಡಿನ ನಡು ಇದ್ದೀನಿ, ಈ ಕಾಡಿಂದ ನಾನು ಸೈಲೆಂಟ್ ಆಗಿರ್ತೀನಿ. ಇಲ್ಲಿ ಆವಾಜ್ ಕೇಳ್ರಿ ನೀವು. ಸೊ ನಾ ಈಗ ಮಾರ್ಕಿಂಗ್ ಮಾಡಿ ಬಂದೆಲ್ಲ ಈ ಗಿಡದಿಂದ ಆ ಕಡೆ ಒಂದು ರೋಡ್ ಅದ, ಅಲ್ಲೊಂದು ರೋಡ್ ಅದ, ಆಮೇಲೆ ಇಲ್ಲೊಂದು ಮುಂದೊಂದು ರೋಡ್ ಅದ. ಈ ಕಡೆ ನಾ ಈಗೇನು ಹೋಗ್ಬೇಕಲ್ಲ ಆ ರೋಡು ಇಲ್ಲದ. ಸೊ ಭಾಳ ಡೆಪ್ತ್ ಫಾರೆಸ್ಟ್ ಇದೆ. ಎಷ್ಟು ಸೇಫ್ಲಿ ಬರ್ತೀವಲ್ಲ ಅಷ್ಟು ಚಲೋ. ಸೇಫ್ಟಿ ಮೆಜರ್ಸ್ ಎಲ್ಲ ತಗೋರಿ.
ಸೊ ನಾನು ನಿಮಗೆ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ ನಾನು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಅವ್ರಿಗೆ ಬೈಕ್ ತಂದಾರೆ, ಬಟ್ ಅವ್ರಿಗೆ ಬೈಕ್ ಒಯ್ಯೋದು ಪ್ರಾಬ್ಲಮ್ ಆಗ್ಬಿಟ್ಟದೆ. ನಾನು ನಿಮ್ಗೆ ಅದಕ್ಕೆ ನಾನೇನು ಹೇಳಿನಪ್ಪ ಅಂತಂದ್ರೆ ಯಾರು ಬೈಕ್ ತರ್ಲಿಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ನಾನು ನಿಮಗೆ ಬೈಕ್ ತರಬೇಡ ಅಂದಿನಪ್ಪ ಅಂತಂದ್ರೆ, ಈಗ ನಾನು ನಿಮಗೆ ತೋರಿಸೋವಂಥ ರೋಡ್ ನೋಡಿರಲಿ, ನೀವು ಬೈಕ್ ಹೆಂಗೆ ತರ್ತೀರಿ? ಫುಲ್ಲು ಕಲ್ಲು, ಇಷ್ಟು ಕಲ್ಲು. ಇನ್ನೊಂದು ಏನಪ್ಪ ಅಂತಂದ್ರೆ ಜಾಸ್ತಿ ದೊಡ್ಡದು ಒಂದು ಮರದ ಬಡ್ಡಿನ ಅದ ಇಲ್ಲಿ. ಸೊ ನಾನು ಕೆಳಗಿಲ್ಲಿ ನೋಡ್ಬೋದು, ಇಲ್ಲೊಂದು ದೊಡ್ಡ ಮರದ ಬಡ್ಡಿನ ಇಂತಲ್ಲಿ ಗಾಡಿ ಹೆಂಗೆ ಹತ್ತಿಸ್ತೀರಿ ನೀವು? ಸೊ ಹಿಂಗಾಗಿ ಈಗ ಒಬ್ರು ತಂದಿದ್ರಲ್ಲ ಅವರು ಪಶ್ಚಾತ್ತಾಪಟ್ಟ ಈಗ ಗಾಡಿ ಇಟ್ಟು ನಾವು ಅವ್ರ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿ, ಯಾಕಂತ ಅವ್ರು ಏನು ಅನ್ಕೋತಾರಂತ ನಾನು ಅವ್ರದ್ದು ವಿಡಿಯೋ ಮಾಡಲಿಲ್ಲ. ಈಗ ಅವ್ರು ಎಷ್ಟೋ ಕಷ್ಟಪಟ್ಟು ನಮ್ಮ ಮುಂದನ ಒದ್ದಾಡಿ ಗಾಡಿ ತೊಗೊಂಡು ಹೋದ್ರು. ಹೀಗಾಗಿ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ ಗಾಡಿ ಯಾವ್ದು ತರ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹೇಳಿದ ಪ್ರಕಾರ ಕಾಡು ಅಂತ ಅಂದಮೇಲೆ ಮತ್ತು ಮರ ಬೀಳೋದೆಲ್ಲ ಕಾಮನ್ ಇಲ್ಲೇ. ನಾವೀಗ ಏನು ಮಾಡ್ಕತ್ತೀವಿ ಅಂತ ನಾನು ವಿನಾಯಕ ಹೋಗಿ ಈ ಕಡೆ ರೋಡ್ ಅದಲ್ಲ ಅಂತ ನೋಡಿ ಚೆಕ್ ಮಾಡ್ಕೊಂಬರ್ತೀವಿ. ಸೊ ಚೆಕ್ ಮಾಡಿ ಈ ರೋಡ್ ಅಲ್ಲ ಅಂತ. ಸೊ ಈ ಕಡೆ ಕೆಳಗೆ ಹೋಗಂಗಿಲ್ಲ, ಇಲ್ಲಿ ಮುಂದೆ ಬಂದಿಂದ ಇಲ್ಲಿ ಮಾರ್ಕ್ ಮಾಡ್ಲಿಕ್ಕತ್ತಿ ನೋಡ್ರಿ. ಈಗ ಇಲ್ಲೇ ದೊಡ್ಡ ಗಿಡ ಅದಲ್ಲ, ಇಲ್ಲಿ ಮಾರ್ಕ್ ಮಾಡ್ಲಿಕತ್ತೀನಿ ನೋಡ್ರಿ. ಇವ್ರು ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತಿದ್ದೆ, ಈ ಮರದ ಮೇಲೆ ಒಂದು ಮಾರ್ಕ್ ಜನಕ್ಕೆ ಗೊತ್ತಾಗಲಿ ಅಂತ ಅವ್ರು ಇಲ್ಲಿ ಮಾರ್ಕಿಂಗು ಮಾಡ್ಯಾರ. ಈ ಥರ ಹೆಂಗೆ ಅದು ಚಾಪೀಸಿಂದ ಹೋಗ್ತದೆ, ಬಟ್ ನಮಗೀಗ ಸದ್ಯ ಚಾಪೀಸ್ ಮಾರ್ಕ್ ನೋಡಿಕೊಂಡು ಬರ್ಬೋದು. ಆದರೆ ರೋಡ್ ಮಾತ್ರ ಫುಲ್ ರೋಡ್ ಅನ್ನಂಗಿಲ್ಲ ಇದಕ್ಕೆ. ಕಾಲ್ದಾರಿ ಒಂದೇನಪ್ಪ ಅಂತಂದ್ರೆ ಮ್ಯಾಲೂ ನೋಡ್ಕೊತ ಹೋಗ್ಬೇಕು, ಯಾಕಂದ್ರೆ ಇಲ್ಲೇ ಚಿರಿತಿಯವ ಅಂತ ಹೇಳ್ಯಾರ ಅವರು. ಗೊತ್ತಿಲ್ಲ ನಮಗೆ ಅಷ್ಟು ಎಷ್ಟದಂತ ಗೊತ್ತಿಲ್ಲ, ಬಟ್ ಚಿರಿತಿಯವ ಅಂತ ಹೇಳ್ಯಾರ. ಓಯ್ ಇಲ್ಲಿ ನನ್ನ ಫ್ರೆಂಡ್ಸ್ ಮಾಡಿಗತ್ತಾರಲ್ಲ, ಈ ಥರ ಯಾರೂ ಮಾಡಕ್ಕೆ ಹೋಗ್ಬೇಡ್ರಿಪ್ಪ ನೀವು. ಚೀರಾಡೋದು ಇದನ್ನು ಮಾಡೋದು ಪ್ರಾಣಿಗಳಿಗೆ ನೀವೇ ಉತ್ಸಾಹ ಕೊಟ್ಟಂಗೆ ಆಗ್ತದೆ. ಆ ಥರ ಯಾವುದೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಟ್ ಜಾಗ ಅಲ್ಟಿಮೇಟ್ ಐತಿ. ಮನುಷ್ಯರ್ಗಿಂತ ಅದ ತೆಗೀರಿ. ಸೊ ಈಗ ನಾವೇನು ಬರ್ಲಿಕ್ಕತ್ತೀವಲ್ಲ, ಇದು ಮ್ಯಾನ್ ಮೇಡ್ ಒಂದು ಇದು ಸೇತುವೆ ಇದ್ದಂಗೆ ಅದ. ಇದ್ರ ಮೇಲೆ ಹೋಗ್ಬೇಕು. ಹುಷಾರ್, ನಾವೆಲ್ಲರೂ ಕೈ ಹಿಡ್ಕೊಂಡು ಹೊಂಟೀವಿ. ನನಗ ಸ್ಕಿಡ್ ಆತ ಈಗ ಜಸ್ಟ್. ಹೌದು ಖರೆ ಕೈ ಹಿಡ್ಕೊಂಡು ನಾವೆಲ್ಲರೂ ಚೈನ್ ಸಿಸ್ಟಮ್ ಮಾಡ್ಕೊಂಡು ಬರ್ಲಿಕ್ಕತ್ತೀವಿ ನೋಡ್ರಿ. ಕೈ ಹಿಡ್ಕೊ ಇಲ್ಲಿ, ಕೈ ಹಿಡ್ಕೊ ಬ್ಯಾಕ್. ಸೊ ಫ್ರೆಂಡ್ಸ್ ಬೈಗಳ ಬೈಬೇಡ್ರಿ ಮಾರಾಯ, ಯೂಟ್ಯೂಬ್ ಹೋಗೈತಿ. ಸಕಾಶ್ ನೋಡ್ರಿ ಎಷ್ಟು ಡೆಪ್ತ್ ಅದ ಇದು. ನೋಡ್ರಿಲಿ ಇನ್ನೂ ಇಷ್ಟು ಕೆಳಗೆ ಹೋಗ್ಬೇಕು ನಾವು. ಅಲ್ಲಿ ಕೆಳಗೆ ನಾವಿನ್ನೂ ಇಷ್ಟು ಮ್ಯಾಲಿದ್ದೀವಿ, ಅಷ್ಟು ಮ್ಯಾಲಿಂದ ಇಷ್ಟು ಕೆಳಗೆ ತನ ನಡ್ಕೊತ ಬಂದ್ವಿ. ಈಗ ಹಿಡ್ಕೊಂಡು ಅಪ್ಪ ನಿಮಗೆ ನಂಬ್ಲಿಕ್ಕೆ ಆಗವಲ್ತಂತಂದ್ರೆ ನಾನೀಗ ಕೆಳಗೆ ಹೋಗಿ ಅವ್ರು ಎಷ್ಟು ಮ್ಯಾಲಿದ್ದಾರೆ ಅಂತ ತೋರಿಸ್ತೀನಿ. ಇದನ್ನ ಹಿಡಿಬೇಡ್ರಿ, ಇದನ್ನ ಹಿಡ್ಕೋಬೇಡ್ರಿ, ಒಣಗೈತದ. ಅಲ್ಲ ನಿಮಗೆ ಹೇಳತ್ತೀನಿ ರೋ, ಅದು ಹಿಡಿಬೇಡ್ರಿ ಅಂತ.
ಈ ತರ ಕೂತ್ಬರ್ಬೋದು. ಅಪ್ಪ ಅಂತ ನನ್ನ ಫ್ರೆಂಡ್ ಬರತ್ತಲ್ಲ ಈ ಥರ ಹಿಂಗೆ ಬರ್ಬೋದು ನೀವು. ಈ ತರ ಬಂದ್ರೆ ಬೆಸ್ಟ್ ಲೇಡೀಸ್ ಫ್ರೆಂಡ್ಸ್ ಗರ್ಲ್ಸ್ ಫ್ರೆಂಡ್ಸ್ ಬಂದ್ರೆ ಹಿಂಗೆಲ್ಲ ಮಾಡಂತ ಮಮ್ಮಿ ಫ್ಯಾಮಿಲಿ ಹೆವಿ ಹೇಳಿದ ಕೇಳಿಸ್ಕೊಂಡ್ರೆ ಹಂಗೆ ಮಾಡ್ರಿಪ್ಪ ಅಷ್ಟ. ಇನ್ನೂ ನೋಡ್ರಿ ರೋಡ್ ಹೆಂಗೆ ಇದು ಫುಲ್ ರೋಡ್. ನೋಡ್ಲಿ ಅಲ್ಲಿ. ಅಯ್ಯೋ ಆ ದಾರ ಹಿಡ್ಕೊಂಡು ಇಳಿಬೇಕಾ ಮಮ್ಮ ಹೇಳೇನ್ ನಾನು. ಇದು ಪ್ರಕೃತಿಯ ಒಂದು ವಿಸ್ಮಯ ನೀವು ಇಲ್ಲಿ ನೋಡ್ಬೋದು. ನನ್ನ ಫ್ರೆಂಡ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಆಗ್ಯಾರ ಅಂತಂದ್ರೆ ಈ ಜಾಗನೂ ಹಂಗದ, ಜಾಗನೂ ಅಷ್ಟು ಮಸ್ತ್ ಜಾಗ. ಅದೇ ಥರ ಇಲ್ಲೇ ಒಂದು ಇಲ್ಲೇ ನೋಡ್ರಿ ಇದೇ ಜಾಗದಾಗನೇ ಇಳ್ಕೊಂಡು ಹೋಗ್ಬೇಕಾರೆ ಇಲ್ಲಿ ಹಗ್ಗ ಮಾಡ್ಯಾರ. ಕಂಪಲ್ಸರಿ ಹಗ್ಗ ಹಿಡ್ಕೊಂಡನ ಕೆಳಗಿಳಿಬೇಕು ನಾವು, ಯಾಕಂತಂದ್ರೆ ಅಷ್ಟು ಡೆಪ್ತ್. ಹಗ್ಗ ಹಿಡ್ಕೊಂಡಿದ್ದಕ್ಕೆ ಬಚಾವ್. ನಾನು ಕೂತಿಳಿತೀನಿ ಪ್ರೊಫೈಲ್, ಯಾಕಂತಂದ್ರೆ ನೋಡ್ರಿ ಅಲ್ಲಿಂದ ಒಮ್ಮೆ ಡೈರೆಕ್ಟ್ ಇಷ್ಟು ಕೆಳಗಿಳಿಬೇಕು. ನೋಡ್ರಿ ಬಾ 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 ಏನು ಜಾಗಪ್ಪ ಇದು. ಹಾಂ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಮ್ಯಾಲಿಂದ ಬಂದ್ವಿ. ಬಾ, ಇದು ಒಂದು ಸ್ವಲ್ಪ ಲೆಂದಿ ವಿಡಿಯೋ ಆಗ್ಬೋದು, ಬೇಜಾರು ಮಾಡ್ಕೋಬೇಡ್ರಿ ಯಾರು ಲೆಂದಿ ವಿಡಿಯೋ ಆಗೈತೆ ಅಂತ ಸ್ಕಿಪ್ ಮಾಡಿ ನೋಡೋದಾಗಲಿ ಹಂಗೆ ಮಾಡಬೇಡ್ರಿ ಪ್ಲೀಸ್. ಎಲ್ಲಾನು ಫುಲ್ ವೀಡಿಯೋಸ್ ನೋಡಿರಿ, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಕಂಟಿನ್ಯೂಸ್ ನೋಡಿರಿ. ಈ ವಿಡಿಯೋ ಅಥವಾ ಈ ಜಾಗ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಈಗ ಬಂದ ಮೇಲೆ ನಿಮಗೆ ಇಲ್ಲೊಂದು ವ್ಯೂ ಸಿಗ್ತದೆ. ಆ ವ್ಯೂ ಹೆಂಗಂತ ಕೂತಾರ ನೋಡ್ರಿ ನಮ್ಮ ಫ್ರೆಂಡ್ಸ್ ಇಲ್ಲಿ ನೋಡ್ರಿ. ಇಲ್ಲೇನ ಇಲ್ಲೇನ ಇಷ್ಟು ನೀರು ಇದೆ ಅಂತಂದ್ರೆ ಇನ್ನು ಮ್ಯಾಲೆ ಹೋಗಿಂದ ಇನ್ನು ಎಷ್ಟು ಇರಬೇಡ. ಹಾಂ ಎಷ್ಟು ಮಸ್ತ್ ನೋಡ್ರಿ ಇಲ್ಲಿ ಪ್ಲೇಸ್. ಆದರೆ ಇದು ಒಂದು ನಂಗೆ ಇಷ್ಟ ಆಗಲಿಲ್ಲ. ಈ ಥರ ಯಾರು ಮಾಡಬೇಡಿಪ್ಪ. ಇದನ್ನು ಆಮೇಲೆ ಒಯ್ದು ಹೊರಗೆ ಹಾಕ್ತೀನಿ ಇದನ್ನು. ಸೊ ಈಗ ನಾನು ನಡ್ಕೋತ ಬರ್ಲಿಕ್ಕತ್ತೀನಿ ನೋಡ್ರಿಲ್ಲೇ ಸರ ನೀರು ಇರ್ತದೆ, ನೀರಿನ ನಡು ಸಾಕಷ್ಟು ನಡ್ಕೋತ ಬರ್ಬೇಕು. ಹುಷಾರಿಪ್ಪ, ಏನಾಗಲ್ಲ ಬಾಬಾ. ನೋಡ್ರಿ ಈ ಥರ ಆಕೈತಿ, ಕಾಲು ಜಾರಿ ಈ ಥರ ಆಕೈತಿ ನೋಡ್ರಿ, ಗೊತ್ತಾತ? ಇಷ್ಟು ಜಾರ್ತೈತಿ. ಸೊ ಹುಷಾರಾಗಿ ಬರ್ಬೇಕು ನೀವು. ನೋಡಿದ್ರಲ್ಲ, ಸೊ ನಾವೀಗ ನೋಡಿದ್ರೆ ಅಲ್ಲಿಂದ ಇಳ್ಕೊಂಡು ಅಲ್ಲಿ ನನ್ನ ಫ್ರೆಂಡ್ಸ್ ಕೂತಿದ್ರಲ್ಲ, ಸೊ ಅಲ್ಲಿಂದ ನಾವೇನು ಮಾಡೋಕಪ್ಪ ಅಂತಂದ್ರೆ ಈಗ ಕೆಳಗೆ ಹೋಗ್ಬೇಕಾ. ಸೊ ಈಗ ಕೆಳಗೆ ಹಿಂಗೆ ಹೋಗ್ತೀವಿ. ಇಲ್ಲಿ ಹೋಗಿಂದ ನಮ್ದು ಮುಂದೆಲ್ಲ ಇನ್ನೂ ಒಂದು ದೊಡ್ಡದು ಈಗೇನು ನಾನು ಹೇಳಿದ್ದೆಲ್ಲ ಕುಳಿ ಮಾಗೋಡ್ ಫಾಲ್ಸ್ ಅಂತ. ಸೊ ಇದು ಜಸ್ಟ್ ಅದ್ರ ನೀರಿಂದ ಸ್ಟಾರ್ಟ್. ಅಲ್ಲಿ ಕೆಳಗೆ ನಿಮ್ಗೆ ಫುಲ್ ಅದ್ರದ್ದು ವ್ಯೂ ಸಿಗ್ತದೆ. ಸೊ ಅದನ್ನ ನೋಡೋಣ ಅಂತ. ಸೊ ಬರ್ರಿ ಹೋಗೋಣ, ಕೆಳಗೆ ಹೋಗಿಂದ ಸಿಗ್ತೀನಿ. ಬಾಯ್. ಈಗ ಆ ಒಂದು ಸ್ಪಾಟಿಂದ ಏನು ಮುಗಿಸ್ಕೊಂಬಂದ್ವಲ್ಲ, ಅದ ಭಾಳ ಡೇಂಜರಸ್ ಸ್ಪಾಟ್ ಇಲ್ಲಿದೆ ನೋಡ್ರಿ. ಒಬ್ಬ ಕಾಲು ಸ್ಲಿಪ್ ಆಯ್ತು, ಬಟ್ ಹಿಡ್ಕೊಳಿಕ್ಕಿದ್ರೆ ನಾನು ಒಬ್ಬನೇ ಸಿಂಗಲ್ ಬಂದಿದ್ದಕ್ಕೆ ನಾನು ಸ್ವಲ್ಪ ಸ್ಕಿಡ್ ಆಯ್ತು ನನಗೆ. ಆದ್ರೆ ಏನಾಗಿಲ್ಲ, ಎವ್ರಿಥಿಂಗ್ ಫೈನ್. ಬಟ್ ಇದಲ್ಲ ನಿಮ್ಗೆ ಅಸಲಿ ಲುಕ್ ಹೀಗೈತಿ. ನೋಡ್ತೀರಾ? ನೋಡೋಕ್ಕಿಂತ ಮುಂಚೆ ಪಟಾಪಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ವ್ಯೂ ದ ವ್ಯೂ ಆಫ್ ದಿಸ್. ನೋಡ್ರಿಪ್ಪ ಹೆಂಗೈತಿ ಕುಳೆ ಮಾಗೋಡ್ ಫಾಲ್ಸ್. ನಂದೊಂದು ಪ್ರಾಫಿಟ್ ಏನಪ್ಪ ಅಂತಂದ್ರೆ ನಾನು ಡ್ರೆಸ್, ಯಾಕಂದ್ರೆ ನಮ್ಮ ಮುಂಚೆ ಗೊತ್ತಿದ್ದೆ ಹೆವಿ, ನಾನು ಎಕ್ಸ್ಟ್ರಾ ಡ್ರೆಸ್ ಇಟ್ಕೊಂಡ್ಬಂದಿನಿ. ಸೊ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಇದು ನೋಡ್ರಿಪ್ಪ ಅಲ್ಟಿಮೇಟ್. ಈಗ ನಾವೆಲ್ಲರೂ
I know that you're afraid, it feels like every day things are slipping away, you're slipping away, and you think back to a time that you were lost. Thoughts disorganized, can't seem to dry your eyes, and chaos is collapsing from your mind. And you say that you're fine, but now you're out of time. ಮುಗೀತು ನೋಡ್ರಿಪ್ಪ ಹುಳಿಗೋಡ್ ಮಾಗೋಡದ್ದು ಮುಗಿಸ್ಕೊಂಡು ಈಗ ಜಸ್ಟ್ ಮೇಲೆ ಹತ್ಲಿಕತ್ತೀವಿ. ನನ್ನ ಧ್ವನಿ ಸ್ವಲ್ಪ ಕೂತದ. ಮಸ್ತ್ ಮಜಾ ಮಾಡಿದ್ವಿ ಎಲ್ಲ ಹುಡುಗರು. ನಾವು ಕೆಳಗಿಳಿದು ಹೋಗ್ಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿದ್ವಿ, ಅಷ್ಟು ಪ್ರಾಬ್ಲಮ್ ಈಗ ಹತ್ಲಿಕ್ಕೆ ಆಗ್ಲಿಕ್ಕತ್ತದ. ಯಾಕಂತಂದ್ರೆ ಭಾಳ ಅಪ್ಪದ ಇದು. ಆಮೇಲೆ ನಾವು ನಡು ಮಾರ್ಕಿಂಗ್ ಮಾಡಿದ್ದು ನಮ್ಗೆ ಹೆಲ್ಪ್ ಆಗ್ತದೆ. ಈಗ ನೋಡಿಲ್ಲಿ ಹೋಗ್ಬೇಕಾರೆ ಹೆಂಗೆ ಹೋಗಿದ್ದೀವಿ, ವಾಪಸ್ ಬರ್ಬೇಕಾರೆ ಹೆಂಗಾಗೈತೆ ಹುಡುಗರ ಪರಿಸ್ಥಿತಿ. ಎಲ್ಲ ಹುಡುಗರದು ವಾಪಸ್ ಮ್ಯಾಲೆ ಬರ್ಬೇಕಾರೆ ಎನರ್ಜಿ ಫುಲ್ ಡೌನ್. ಹೋಗೋವಾಗ ಇರೋ ಚಾರ್ಮು ಬರೋವಾಗ ಇರಲಿಲ್ಲ. ಹೋಗೋವಾಗಿರೋದು ಬರ್ಬೇಕಾದ್ರೆ ಇರಲಿಲ್ಲ ಅಂತ ಕರೆಗೂ ಮಸ್ತ್ ಮಜಾ ಬಂತು. ಇನ್ನೊಂದೇ ಆನ್ ವಿಡಿಯೋ ನಾ ಬಿದ್ದಿದ್ದು ನೋಡ್ರಿ, ಆಫ್ ವಿಡಿಯೋ ಎಲ್ಲರೂ ಬಿದ್ದಾರೆ, ತೋರ್ಸೋಕ್ಕಾಗಿಲ್ಲ. ಇರಲಿ, ಬಟ್ ಜಾರ್ತೈತಿ, ಜಾರ್ತಾವಲ್ಲೇ ಹುಷಾರಾಗಿ ನೋಡ್ಕೊಂಡು ಅಡ್ಡಾಡ್ರಿ. ನಾನು ಗಂಟ್ಲೆ ಹಿಡ್ಕೊಂಡ್ಬಿಟ್ಟೈತಿ, ಜಾಸ್ತಿ ಮಾತಾಡೋದಕ್ಕೂ ಆಗೋದಿಲ್ಲ. ಎಸ್, ಈಗ ನಾವೆಲ್ಲರೂ ಮಾಗೋಡ್ ವಾಟರ್ ಫಾಲ್ಸಿಂದ ಎಲ್ಲ ನೋಡಿಕೊಂಡು ಮಸ್ತ್ ಆಟ ಆಡ್ಕೊಂಡೆಲ್ಲ ಮುಗಿಸ್ಕೊಂಡ್ಬಂದ್ವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಅಂತ ನಾ ಸಿಗ್ತೀನಿ ನಾನು ಮುಂದಿನ ವಿಡಿಯೋದನ್ನ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.